ಕಣಗಿಲೆ ಹೂ ನಿಮ್ಮ ಮನೆ ಮುಂದೆ ಕೂಡ ಇದಿರುತ್ತೆ. ಕಲರ್ ಆಗಿ ಬೆಳೆಯುತ್ತೆ. ಪಿಂಕ್ ಕಲರ್, ವೈಟ್ ಕಲರ್, ಯೆಲ್ಲೋ ಕಲರ್, ಹೀಗೆ ಸಾಕಷ್ಟು ಬಣ್ಣಗಳಿಂದ ಹೂಗಳು ಸಖತ್ ಬ್ಯೂಟಿಫುಲ್ ಆಗಿ ನೋಡೋದಕ್ಕೆ ಸಿಗುತ್ತೆ. ಇದರ ಮೊಗ್ಗನ್ನ ಕಟ್ಟಿ ದೇವರಿಗೆ ಇಡೋರು ತುಂಬ ಮಂದಿ ಇದ್ದಾರೆ. ಹಾಗೆಯೇ ಮಹಿಳೆಯರು ಇದನ್ನು ಇಷ್ಟಪಟ್ಟು ಮುಡಿಯೋದು ಕೂಡ ಉಂಟು. ಇನ್ನು ಮನೆಯಲ್ಲಿ ಬಾಗಿಲು ಪೂಜೆ ನಿತ್ಯ ಮಾಡೋರು ಗಿಡದಿಂದ ಕೊಯ್ದು ಈ ಹೂವನ್ನು ಇಡೋದು ಇದೆ. ಆದರೆ ನೋಡೋದಕ್ಕೆ ಹೀಗೆ ಸುಂದರವಾಗಿ ಕಾಣುವಂಥ ಈ ಕಣಗಿಲೆ ಅಥವಾ ಕಣಗಲೆ ಅಂತ ಏನು ಕರಿತೀವಿ, ಈ ಹೂವು ಅಷ್ಟೇ ಡೇಂಜರ್ ಅನ್ನೋದು ನಿಮಗೆ ಗೊತ್ತಾ? ಹೌದು, ವಿಷಕಾರಿ ಗಿಡಗಳಲ್ಲಿ ಇದು ಕೂಡ ಒಂದು. 10 ಅಡಿವರೆಗೆ ಬೆಳೆಯಬಲ್ಲ ಈ ಗಿಡ, ಇದರ ಎಲೆಯನ್ನು ತಿಂದರೆ ಸಾವು ಸಂಭವಿಸುತ್ತೆ. ಒಲಿಯಾಂಡ್ರಿನ್ ರಾಸಾಯನಿಕ ಅಂಶ ಇರೋದ್ರಿಂದ ಎಲೆ ಅಷ್ಟೇ ಅಲ್ಲ, ಬೇರು, ತೊಗಟೆ, ಆಲ್ಮೋಸ್ಟ್ ಆಲ್ ಗಿಡ ಪೂರ್ತಿ ವಿಷಕಾರಿ. ನಿಮಗೆ ಒಂದು ಕ್ವಾಂಟಿಟಿಯಲ್ಲಿ ಹೇಳೋದಾದರೆ 15 ಗ್ರಾಮ್ ಎಲೆಯ ರಸವನ್ನು ಏನಾದರೂ ಕುದುರೆಗೆ ತಿನ್ನಿಸಿದ್ರೆ ಕುದುರೆ ಸಾಯುತ್ತೆ. ಹಾಗಾಗಿನೇ ಇದನ್ನು ಹಿಂದೆ ಆಯುರ್ವೇದದಲ್ಲಿ ಅಶ್ವಮಾರಕ, ಕುದುರೆ ವಿಷದ ಗಿಡ ಅಂತಲೂ ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ಆದರೆ ಆಯುರ್ವೇದದಲ್ಲಿ ಹಾಗೇನೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಯಿಂದ ಬಳಲ್ತಾ ಇರೋರು ಇದನ್ನು ಬಳಸಿದರೆ ಎಲ್ಲೋ ಒಂದು ಕಡೆ ಗುಣ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ರು. ಇನ್ನು ನಿಮಗೆ ಈ ಗಿಡದ ಅಥವಾ ಈ ಹೂವು ಏನಿದೆ ಇದನ್ನು ಎಷ್ಟು ಡೇಂಜರಸ್ ಅಂತ ಹೇಳೋದಕ್ಕೆ ಬಹುಶಃ ಒಂದು ಎಕ್ಸಾಂಪಲ್ನ ಕೂಡ ತಗೋಬೋದು. ಕೇರಳದ ಸೂರ್ಯ ಸುರೇಂದರ್ ಅನ್ನೋಂಥ ಯುವತಿ ಕಣಗಿಲೆ ಹೂವನ್ನು ತಿಂದು ಸಾವನ್ನಪ್ಪಿರೋದು ಸಾಕಷ್ಟು ಸುದ್ದಿ ಆಗಿತ್ತು. ಈ ಕಣಗಿಲೆ ಹೂವನ್ನು ಆ ಕಾರಣಕ್ಕೇನೆ ಕೇರಳದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಅಥವಾ ಯಾವುದೇ ರೀತಿಯಾದಂತಹ ಪಬ್ಲಿಕ್ಕಾಗಿ ಬಳಸುವಂಥದ್ದನ್ನು ಕೂಡ ನಿಷೇಧ ಮಾಡಲಾಗಿತ್ತು. ಈ ಹುಡುಗಿ ಏನು ಮಾಡಿರ್ತಾಳೆ ಅಂತ ಹೇಳಿದ್ರೆ, ಬೆಳಗ್ಗೆ ಹೊತ್ತಲ್ಲಿ ಫೋನಲ್ಲಿ ಮಾತಾಡ್ತಾ ಅಥವಾ ಯಾವುದೋ ಒಂದು ಪ್ರಕ್ರಿಯೆಯಲ್ಲಿ ತಾನು ತೊಡಗಿದ್ದಾಗ ಈ ಹೂವಿನ ಒಂದು ಮೊಗ್ಗನ್ನು ತಿಂದಿರ್ತಾಳೆ. ಆನಂತರದಲ್ಲಿ ಆಕೆ ಬೇರೆ ಕಡೆಗೆ ತೆರಳುತ್ತಾ ಇರಬೇಕಾದ್ರೆ ಆಕೆಗೆ ಒಂದು ರೀತಿಯಲ್ಲಿ ವಾಕರಿಕೆ ಆಗಿರ್ಬೋದು, ಅತಿಸಾರ ರೀತಿಯಲ್ಲಿ ಕಂಡು ಬರುತ್ತೆ. ಕೂಡಲೇ ಆಕೆನ ಆಸ್ಪತ್ರೆಗೆ ದಾಖಲಿಸಿದಾಗ ವೈದ್ಯರು ಆಕೆ ಉಳಿಯೋದಿಲ್ಲ ಅಂತ ಹೇಳ್ತಾರೆ, ಆಕೆ ಸಾವನ್ನಪ್ಪುತ್ತಾಳೆ. ಇದಾದ ನಂತರದಲ್ಲಿ ಕೇರಳದಲ್ಲಿ ಎಲ್ಲಿಯೂ ಕೂಡ ಯಾವ ದೇವಸ್ಥಾನದಲ್ಲೂ ಕೂಡ ಈ ಒಂದು ಕಣಗಿಲೆ ಹೂವನ್ನು ಬಳಸೋದಿಲ್ಲ, ಕಂಪ್ಲೀಟ್ ಆಗಿ ನಿಷೇಧ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಇದು ವಿಷಕಾರಿ ಅನ್ನೋದು ಗೊತ್ತಾಗುತ್ತೆ. ಆರೋಗ್ಯ ತಜ್ಞರು ಕೂಡ ಈ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾರೆ. ಸೊ ಇಷ್ಟೊಂದು ಡೇಂಜರಸ್ ಆಗಿರುವಂತಹ ಈ ಹೂವನ್ನು ಕಿತ್ತು ದೇವರಿಗೆ ಇಟ್ಟು ಆಮೇಲೆ ಕೈ ತೊಳೆಯದೇ ಇರಬೇಡಿ. ಈ ಕೈ ತೊಳೆಯದೆ ಕಣ್ಣು ಉಜ್ಜೋದು ಅಥವಾ ಮೂಗಿಗೆ ಕೈ ಹಾಕೋದು ಅಥವಾ ಊಟ ಮಾಡೋದನ್ನು ಯಾರೂ ಕೂಡ ಮಾಡಬೇಡಿ. ಒಂದು ವೇಳೆ ಈ ಹೂವನ್ನು ನೀವು ಮನೆ ಮುಂದೆ ಬೆಳೆದಿದ್ರೆ, ಇದನ್ನು ಪೂಜೆಗೆ ಅಂತ ಬಳಸ್ತಾ ಇದ್ದರೆ ಖಂಡಿತವಾಗ್ಲೂ ಕೂಡ ಸ್ವಲ್ಪ ಎಚ್ಚರದಿಂದ ಇರಿ. ಯಾಕಂದರೆ ನೋಡೋದಕ್ಕೆ ಸುಂದರವಾಗಿರಬಹುದು, ಬಟ್ ಆದರೆ ಅಷ್ಟೇ ಡೇಂಜರಸ್ ಈ ಹೂವು.